ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಈ 5 ಮರಗಳಿಗೆ ಕಲಾವದಾರ ಕಟ್ಟಿದರೆ ಸಂಪತ್ತಿನ ಮಹಾಮಳೆ ಹರಿಯುತ್ತದೆ. ನಾವು ದೇವರನ್ನು ಪೂಜಿಸುವಂತೆ ಕೆಲವು ಮರಗಳನ್ನು ಮತ್ತು ಗಿಡಗಳನ್ನು ಕೂಡ ಪೂಜಿಸುತ್ತೇವೆ. ಹಾಗೂ ಮರಗಳಿಗೆ ಕಲಾವದಾರವನ್ನು ಕಟ್ಟುವುದರಿಂದ ಕೂಡ ಸಾಕಷ್ಟು ಪ್ರಯೋಜನಗಳಿವೆ. ಯಾವ ಮರಗಳಿಗೆ ಅಥವಾ ಯಾವ ಗಿಡಗಳಿಗೆ ಕಲಾವದಾರ ಕಟ್ಟಬೇಕು, ಪವಿತ್ರ ಮರಗಳಿಗೆ ಕಲಾವದಾರ ಕಟ್ಟುವುದರ ಪ್ರಯೋಜನವೇನು ತಿಳಿಯೋಣ. ಇಂದಿನಿಂದಲೂ ಸನಾತನ ಧರ್ಮದಲ್ಲಿ ಒಂದೆಡೆ ವಿವಿಧ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತಿದ್ದರೆ ಮತ್ತೊಂದೆಡೆ ಮರಗಳನ್ನು ಮತ್ತು ಸಸ್ಯಗಳನ್ನು ಪೂಜಿಸಲಾಗುತ್ತದೆ. ದೇವರು ಮತ್ತು ದೇವತೆಗಳು ಹಾಗೂ ಗ್ರಹಗಳು ಒಂದಲ್ಲ ಒಂದು ಮರದೊಂದಿಗೆ ಅಥವಾ ಸಸ್ಯಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತವೆ. ಈ ಪವಿತ್ರ ಮರ ಮತ್ತು ಸಸ್ಯಗಳನ್ನು ಪೂಜಿಸುವುದರಿಂದ ಶುಭ ಫಲ ಪ್ರಾಪ್ತವಾಗುತ್ತದೆ. ಕೆಲವು ಮರಗಳನ್ನು ಪೂಜಿಸುವುದರಿಂದ ಗ್ರಹದೋಷಗಳು ದೂರವಾದರೆ ಇನ್ನೂ ಕೆಲವು ಮರಗಳ ಪೂಜೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ. ಹಾಗೂ ಮತ್ತಿಷ್ಟು ಮರಗಳ ಪೂಜೆಯು ಹಣದ ಸಮಸ್ಯೆಗಳನ್ನು ದೂರವಾಗಿಸುತ್ತದೆ. ಯಾವ ಗಿಡಕ್ಕೆ ಕಲಾವ ಕಟ್ಟಿದರೆ ಆರ್ಥಿಕ ಲಾಭವಾಗುತ್ತದೆ ನೋಡೋಣ. ಮೊದಲನೆಯದಾಗಿ ಬಾಳೆ ಗಿಡ. ಬಾಳೆ ಗಿಡವನ್ನು ಅತ್ಯಂತ ಧಾರ್ಮಿಕ ಮಹತ್ವವುಳ್ಳದ ಮರವೆಂದು ಪರಿಗಣಿಸಲಾಗಿದೆ. ಇದನ್ನು ಪೂಜಿಸುವುದರಿಂದ ಸಂಪತ್ತು ಸಿಗುತ್ತದೆ. ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ಅರಿಶಿಣ ನೀರನ್ನು ಅರ್ಪಿಸಿ ಬಾಳೆ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅಲ್ಲಿ ಕುಳಿತು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಓದಿ ಹೀಗೆ ಮಾಡುವುದರಿಂದ ಭಗವಾನ್ ವಿಷ್ಣು ನಿಮ್ಮ ಮನೆಯಲ್ಲಿ ಸಂತುಷ್ಟನಾಗಿ ಆತನ ವರವನ್ನು ಕರುಣಿಸುತ್ತಾನೆ. ಈ ಗಿಡವನ್ನು ಪೂಜಿಸುವುದರ ಜೊತೆಗೆ ಇದಕ್ಕೆ ಕಲಾವದಾರವನ್ನು ಕಟ್ಟುವುದರಿಂದ ವಿಷ್ಣುವಿನ ಆಶೀರ್ವಾದವು ದೊರೆಯುತ್ತದೆ. ಇನ್ನು ಎರಡನೆಯದಾಗಿ ಅರಳಿ ಮರ. ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷ ಮಹತ್ವವಿದೆ. ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಂದು ಅರಳಿ ಮರಕ್ಕೆ ಹಾಲನ್ನು ಅರ್ಪಿಸುವುದು ಮತ್ತು ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸುವುದು ಶುಭ ಫಲವೆಂದು ಪರಿಗಣಿಸಲಾಗಿದೆ. ಪಿತೃಗಳ ಆಶೀರ್ವಾದದ ಜೊತೆಗೆ ತಾಯಿ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸುಖವಾಗಿ ನೆಲೆಸುತ್ತಾಳೆ. ಈ ಮರದಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ನೀವು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಅರಳಿ ಮರಕ್ಕೆ ಕಲಾವದಾರವನ್ನು ಕಟ್ಟಬೇಕು. ಈ ರೀತಿ ಮಾಡುವುದರಿಂದ ನಿಮಗೆ ಸಮೃದ್ಧಿ ಮತ್ತು ಸಂಪತ್ತು ಎನ್ನುವುದು ದೊರೆಯುತ್ತದೆ. ಇನ್ನು ತುಳಸಿ ಗಿಡ. ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯವನ್ನು ಅತ್ಯಂತ ಪವಿತ್ರ ಮತ್ತು ಪೂಜನೀಯವೆಂದು ಪರಿಗಣಿಸಲಾಗಿದೆ. ತುಳಸಿಯನ್ನು ವಿಷ್ಣುವಿನ ಪ್ರೀತಿಯ ಸಸ್ಯವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ತುಳಸಿ ಗಿಡಕ್ಕೆ ನೀರುಣಿಸುವ ಮೂಲಕ ವಿಷ್ಣುವು ಪ್ರಸನ್ನನಾಗುತ್ತಾನೆ. ಪ್ರತಿದಿನ ತುಳಸಿ ಎಲೆಗಳನ್ನು ವಿಷ್ಣುವಿಗೆ ಅರ್ಪಿಸುವುದರಿಂದ ನೀವು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಜೊತೆಗೆ ತಾಯಿ ಲಕ್ಷ್ಮಿ ಆಶೀರ್ವಾದವೂ ದೊರೆಯುತ್ತದೆ. ತುಳಸಿ ಗಿಡಕ್ಕೆ ಕಲಾವದಾರವನ್ನು ಕಟ್ಟುವುದರಿಂದ ತಾಯಿ ಲಕ್ಷ್ಮಿಯೊಂದಿಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗಿದೆ. ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಇನ್ನು ಶಮಿ ಮರ. ಶಮಿ ವೃಕ್ಷವನ್ನು ಪೂಜಿಸುವುದರಿಂದ ಶನಿದೇವ ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಬಹುದು. ಶಮಿ ವೃಕ್ಷಕ್ಕೆ ಕಾಲವು ಕಟ್ಟಿದಾಗ ಶನಿದೇವನು ಪ್ರಸನ್ನನಾಗುತ್ತಾನೆ ಎಂದು ಹೇಳಲಾಗಿದೆ. ಅಲ್ಲದೆ ರಾಹು ಮತ್ತು ಕೇತು ಗ್ರಹಗಳು ಶಾಂತವಾಗುತ್ತವೆ. ಶಮಿ ವೃಕ್ಷವನ್ನು ಸಂಪತ್ತು ನೀಡುವ ಮರವೆಂದು ಪರಿಗಣಿಸಲಾಗಿದೆ. ಪ್ರತಿ ಶನಿವಾರ ಇದನ್ನು ಪೂಜಿಸುವುದರಿಂದ ನಿಮ್ಮ ಮನೆಗೆ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ. ಇನ್ನು ಆಲದ ಮರ. ಶಾಸ್ತ್ರಗಳ ಪ್ರಕಾರ ಆಲದ ಮರವನ್ನು ಪೂಜಿಸುವಂತೆ ಸಲಹೆ ನೀಡಲಾಗಿದೆ. ವಾಟ ಸಾವಿತ್ರಿ ವ್ರತದ ಸಮಯದಲ್ಲಿ ಮಹಿಳೆಯರು ಆಲದ ಮರವನ್ನು ಪೂಜಿಸುತ್ತಾರೆ ಮತ್ತು ಕಲಾವದಾರವನ್ನು ಕಟ್ಟುತ್ತಾರೆ. ಆಲದ ಮರಕ್ಕೆ ಕಲಾವದಾರವನ್ನು ಕಟ್ಟುವುದರಿಂದ ವಿವಾಹಿತ ಸ್ತ್ರೀಯರು ದೀರ್ಘ ಸುಮಂಗಲಿತನವನ್ನು ಹೊಂದುತ್ತಾರೆ. ಇದಲ್ಲದೆ ಅಕಾಲಿಕ ಮರಣ ಭಯದಿಂದ ಕೂಡ ಮುಕ್ತರಾಗುತ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಈ ಒಂದು ವಿಡಿಯೋ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು.